ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸು ಮುಗಿದು 4-5 ತಿಂಗಳಾಯಿತು. ಆದರೂ ಕೂಡ ಬಿಗ್ ಬಾಸಿನ ಬಗ್ಗೆ ವಿಡಿಯೋ ಮಾಡ್ತಾ ಇದೆಯಾ ಅಕ್ಕ ಹಾಗೆ ಹೀಗೆ ಅಂತ ಕೆಲವರು ಹೇಳ್ತಾರೆ. ಕೆಲವರು ಹೊಟ್ಟೆ ಉರಿಯಿಂದ ಅವ್ರು ಇಷ್ಟಪಡುವಂಥವ್ರು ಏನೂ ಮಾಡ್ತಿಲ್ಲ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಕೂಡ ಹೇಳ್ತಾರೆ. ಇಲ್ಲಿ ಬಿಗ್ ಬಾಸ್ ಮುಗಿದು 5 ತಿಂಗಳಾದರೂ ಕೂಡ ಅದೇ ಕ್ರೇಜನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ ನಮ್ಮ ರಕ್ಷಿತಾ ಶೆಟ್ಟಿಯವರು. ಓಕೆ, ಈಗ ನಾನು ರಕ್ಷಿತನ ಬಗ್ಗೆ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ರಕ್ಷಿತನ ವಿಡಿಯೋಗಳನ್ನ ನೋಡ್ತಾ ನೋಡ್ತಾ ನನಗೇನೆ ಒಂಥರ ರಕ್ಷಿತಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ನಮ್ಮ ರಕ್ಷಿತಾ ಅವರು ನಮ್ಮ ಮಾಳು ಅವರ ಮನೆಗೆ ಹೋಗ್ತಾರೆ, ಆ ಮಾಳು ಅವ್ರ ಮನೆಗೆ ಹೋದಾದ ನಂತರ ನಮ್ಮ ಮಾಳು ಅವರು ಮತ್ತು ರಕ್ಷಿತಾ ಮಾಡ್ತಿರುವಂತಹ ರೀಲ್ಸ್ ಆಗ್ಬೋದು, ವಿಡಿಯೋಸ್ ಆಗ್ಬೋದು, ತುಂಬಾ ಟ್ರೆಂಡ್ ಆಗ್ತಾ ಇದೆ, ತುಂಬಾ ವೈರಲ್ ಆಗ್ತಾ ಇದೆ. ಇಲ್ಲಿ ನೋಡಿ, ಮಾಳು ಅವರ ಫ್ಯಾಮಿಲಿನ ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ದು, ಬಟ್ ಮಾಳು ಅವರ ಮನೆ ಹೇಗಿದೆ, ಮಾಳು ಅವರ ಸುತ್ತಮುತ್ತ ಇರುವಂಥವರ ಫ್ಯಾಮಿಲಿ ಹೇಗಿದೆ, ಮಾಳು ಅವರ ಅಂದರೆ ಆ ನೇಚರು, ಅವ್ರ ಊಟ ಹೇಗಿರುತ್ತೆ, ಅವ್ರ ಫುಡ್ ಏನು, ಅವ್ರ ಮನೇಲಿ ಹೇಗಿರ್ತಾರೆ, ಅದು ಯಾವುದೂ ಕೂಡ ನಮಗೆ ಗೊತ್ತಿರಲಿಲ್ಲ. ನಾನು ನಿಜವಾಗ್ಲೂ ಕೂಡ ಈ ವಿಷಯಕ್ಕೆ ನಾನು ರಕ್ಷಿತನಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಂಗೆ ತುಂಬ ಕ್ಯೂರಿಯಾಸಿಟಿ ಇತ್ತು, ಯಾಕೆಂದರೆ ಮಾಳು ತುಂಬಾ ಜೆಂಟಲ್ ಮ್ಯಾನು, ತುಂಬಾ ಆಯಿತಾ ಡೌನ್ ಟು ಅರ್ತ್ ಪರ್ಸನ್ನು, ಮಾತಾಡೋದು ಅಷ್ಟೇ ತುಂಬಾ ಆಯಿತಾ ಹಿಂಗೆ ಮಾತಾಡ್ತಾರೆ ಅಂದರೆ ಅವರು ಯಾರಿಗೂ ನೋವಾಗದೆ ರೀತಿ ಮಾತಾಡ್ತಾರೆ ಮಾಳು ಅವರು. ಅಂಥವ್ರ ಕುಟುಂಬ, ಅಂಥವ್ರ ಮನೆ ಹೇಗಿದೆ ಅಂತ ನೋಡಬೇಕು ಅಂತ ನನಗಂತೂ ತುಂಬ ಕ್ಯೂರಿಯಾಸಿಟಿ ಇತ್ತು. ನಮ್ಮ ರಕ್ಷಿತ್ ಅವರ ವಿಡಿಯೋದಲ್ಲಿ ನಮ್ಮ ಮಾಳು ಅವರ ಮನೆ ನೋಡಿದ್ದು ತುಂಬ ಖುಷಿಯಾಯಿತು. ಅದೇ ರೀತಿ ಮಾಳು ಅವರ ಹೆಂಡತಿ, ಮಕ್ಕಳು, ಅವರ ಫ್ಯಾಮಿಲಿ ಎಲ್ಲರೂ ನೋಡಿದ್ದು ತುಂಬ ಖುಷಿಯಾಯಿತು. ಅದೇ ರೀತಿ ನಮ್ಮ ಮಾಳು ಅವರ ಮನೆ ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿದೆ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಮನೆಯಲ್ಲೇ ಸ್ಟುಡಿಯೋ ಮಾಡ್ಕೊಂಡಿದ್ದಾರೆ. ಏಕೆಂದರೆ ಮಾಳು ಮತ್ತು ಮಾಳು ವೈಫ್ ಇದ್ದಾರಲ್ಲ, ಇಬ್ಬರು ಕೂಡ ಸಿಂಗರ್ ಆಗಿರೋದ್ರಿಂದ ಅವರು ಕೂಡ ಸ್ಟುಡಿಯೋ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ, ಅವರ ಫ್ಯಾಮಿಲಿ ಮತ್ತು ತುಂಬ ಕ್ಯೂಟ್ ಆಗಿದೆ. ನಮ್ಮ ಮಾಳುವರ ವೈಫು ಅಡುಗೆ ಮಾಡೋದಾಗಿರ್ಬೋದು, ಅದೇ ರೀತಿ ನಮ್ಮ ರಕ್ಷಿತಾ ಮಾಳುವರ ವೈಫ್ ಅವ್ರ ಮಧ್ಯೆ ಇರುವಂಥ ಒಂದು ಬಾಂಡಿಂಗ್ ಆಗಿರ್ಬೋದು, ಮತ್ತು ಮಾಳು ಮತ್ತು ರಕ್ಷಿತಾ ಸೇವಂತೆ ಹಾಡೇಳಿದ್ದಿರ್ಬೋದು, ಅದೇ ರೀತಿ ಇನ್ನೊಂದು ಇತ್ತಲಕ್ಕೆ ಕರಿಬೇಡ ಮಾವ ಅಂತ ನಮ್ಮ ಮಾಳುವರ ಫೇವ್ರೆಟ್ ಸಾಂಗ್ ಏನಿದೆ ಅದನ್ನು ನಮ್ಮ ರಕ್ಷಿತಾ ಮತ್ತು ಮಾಳು ಅವರು ಹಾಡೇಳಿದ್ದಿರ್ಬೋದು. ಅದೇ ರೀತಿ ನಮ್ಮ ಮಾಳುವವರು ನಮ್ಮ ರಕ್ಷಿತಾ ಬಿಗ್ ಬಾಸ್ ಮನೇಲಿ ಇದ್ದಾಗ ಕಪ್ಪಗಿದ್ದರೆ ಏನಂತೆ ಅಂತ ಒಂದು ಹಾಡನ್ನು ಬರೆದಿದ್ರು ರಕ್ಷಿತನಿಗೋಸ್ಕರವಾಗಿ, ಅದನ್ನು ಮಾಳುವವರು ಹಾಡಿದ್ದಾರೆ, ತುಂಬ ಖುಷಿಯಾಯಿತು. ಅದೇ ರೀತಿ ನಮ್ಮ ರಕ್ಷಿತನ ಸಿಸ್ಟರು ಮತ್ತು ರಕ್ಷಿತಾ ಅವರೊಟ್ಟಿಗೆ ಒಬ್ರು ಇರ್ತಾರೆ ರಕ್ಷಿತನೊಟ್ಟಿಗೆ ಯಾವಾಗಲೂ, ಅವ್ರ ಬಗ್ಗೆನೂ ತುಂಬ ನೆಗೆಟಿವ್ ಮಾಡ್ತೀರಾ ನೀವು. ಅವರು ನಿಜವಾಗ್ಲೂ ಕೂಡ ನಮ್ಮ ರಕ್ಷಿತಾ ಶೆಟ್ಟಿಯವರ ಒಬ್ಬ ವೆಲ್ ವಿಷರ್. ಅವರು ಏನು ಗೊತ್ತಾ, ರಕ್ಷಿತ್ ಅವರಿಗೆ ಒಂದು ಸಪೋರ್ಟಿಂಗ್ ಆಗಿರುವಂತಹ ಹುಡುಗ, ತುಂಬಾ ಆಯಿತಾ ಒಳ್ಳೆ ಹುಡುಗ. ನಾನು ತುಂಬ ವಿಡಿಯೋಗಳಲ್ಲಿ ಅವ್ರು ನೋಡಿದ್ದೀನಿ. ಅವರೆಲ್ಲರೂ ಹೋಗಿದ್ದಾರೆ ನಮ್ಮ ಮಾಳು ಅವ್ರ ಮನೆಗೆ. ನಮ್ಮ ರಕ್ಷಿತಾ ನಿಜವಾಗ್ಲೂ ಕೂಡ ಆ ನೀರೊಳಗಡೆ ಇಳಿದು ಆಯಿತಾ ಮಕ್ಕಳಾಗಿದ್ದಿರ್ಬೋದು, ಫ್ಯಾಮಿಲಿ ಒಟ್ಟಿಗೆ ಸ್ಪೆಂಡ್ ಮಾಡಿದ್ದು, ಹೊರಗಡೆ ಕೂತು ಎಲ್ಲರೊಟ್ಟಿಗೆ ಊಟ ಮಾಡಿದ್ದು, ಅದೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ನೋಡುವಂಥವರಿಗೆ ಒಂಥರ ನ್ಯೂ ಆಗಿತ್ತು, ಖುಷಿ ಆಯಿತು ನನಗೆ. ಏಕೆಂದರೆ ಬಿಗ್ ಬಾಸಲ್ಲಿ ಒಂದು ಸಂಬಂಧನ ಒಂದು ಬಾಂಡನ್ನು ಕ್ರಿಯೇಟ್ ಮಾಡ್ಕೊಳೋದು ಬೇರೆ, ಬಟ್ ಅದು ಬಿಗ್ ಬಾಸಿನ ನಂತರವೂ ಕೂಡ ಅದನ್ನು ಮೇಂಟೈನ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಅದು ಎಲ್ಲರೂ ಮಾಡೋಕ್ಕಾಗಲ್ಲ. ಬಟ್ ರಕ್ಷಿತಾ ನಮ್ಮ ಮಾಳುವವ್ರ ಮನೆಗೆ ಹೋಗಿ ಅಲ್ಲಿ ಮಾತನಾಡಿದ್ದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಅದೆಲ್ಲವನ್ನೂ ನೋಡೋತ್ತಿಗೆ, ಅವರ ಒಂದು ಆ ಬಾಂಡಿಂಗ್ ನೋಡೋತ್ತಿಗೆ ತುಂಬಾ ಖುಷಿ ಆಯ್ತು ನನಗೆ. ಏಕೆಂದರೆ ರಕ್ಷಿತಾ ದಿನದಿಂದ ದಿನಕ್ಕೆ ಫಾಲೋವರ್ಸ್ ಸಂಖ್ಯೆ ರಕ್ಷಿತನಿಗೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ, ಆ ರಕ್ಷಿತನ ಆನೆಸ್ಟಿ ಮತ್ತು ಅವಳು ನಡ್ಕೊಳ್ಳೋ ರೀತಿ. ಏಕೆಂದರೆ ಅವಳು ಯೂಟ್ಯೂಬಿಂದನೇ ಬಂದಿದ್ರು ಕೂಡ ರಕ್ಷಿತಾ ಇವತ್ತಿಗೂ ಕೂಡ ಅವಳು ಅದೇ ಯೂಟ್ಯೂಬನ್ನು ನಂಬ್ಕೊಂಡೆ ಅವಳು ಆಯಿತಾ. ನನಗೆ ಗೊತ್ತಿಲ್ಲ ಗುರು, ನನಗೆ ಯಾವ ಚಾನ್ಸ್ ಬರ್ದಿದ್ರು ಪರವಾಗಿಲ್ಲ, ನಾನು ಏನು ಮಾಡ್ತಿದ್ದೆ ಅದನ್ನು ಮುಂದುವರಿಸ್ತೀನಿ ಅಂತ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾಳೆ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ವಿಷಯ ಬರ್ತಾ ಇರುತ್ತೆ ರಕ್ಷಿತನ ಬಗ್ಗೆ, ನೋಡೋಕ್ಕೆ ಖುಷಿ ಆಗುತ್ತೆ. ಆಮೇಲೆ ರಕ್ಷಿತಗಿರುವಂತಹ ಫ್ಯಾನ್ಸುಗಳು ನಿಜವಾಗ್ಲೂ ಕೂಡ ಎಲ್ಲ ಕಡೆ ಇದ್ದಾರೆ, ಎಲ್ಲ ಕಡೆ ಔಟ್ ಆಫ್ ಕಂಟ್ರಿ ಆಗಿರ್ಬೋದು, ಎಲ್ಲ ಕಡೆ ರಕ್ಷಿತಕ್ಕೆ ಫ್ಯಾನ್ಸ್ ಇದ್ದಾರೆ. ವಯಸ್ಸಾದ ಅಜ್ಜಿರಿಂದ ಚಿಕ್ಕ ಮಕ್ಕಳ ತನಕನೂ ಫ್ಯಾನ್ಸ್ ಇದ್ದಾರೆ. ನಾನು ನೋಡಿರೋ ಪ್ರಕಾರವಾಗಿ ರಕ್ಷಿತನಿಗೆ ಅಬ್ರಾಡಲ್ಲಿ ತುಂಬ ಜನ ಫ್ಯಾನ್ಸ್ ಇದ್ದಾರೆ.
ಅದು ಇಸ್ರೇಲ್ ಆಗಿರ್ಬೋದು, ದುಬೈ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಅದೇ ರೀತಿ UK ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಮ್ಯಾಂಗ್ಳೂರಿಯನ್ಸ್ ಮತ್ತು ಉಡುಪಿ ಅವರು ಯಾರ್ಯಾರು ಅಬ್ರಾಡಲ್ಲಿ ಇದ್ದಾರೆ ಅವ್ರು ಎಲ್ಲರೂ ಕೂಡ ರಕ್ಷಿತ್ ಅವರಿಗೆ ಫ್ಯಾನ್ ಆಗಿದ್ದಾರೆ. ನಾನು ಅದೇ ಹೇಳ್ತೀನಲ್ವ, ರಕ್ಷಿತಾ ಶೆಟ್ಟಿ ಅವಳದೇ ಆದ ಒಂದು ಕಿಂಗ್ಡಮನ್ನು ಅವಳು ಸೃಷ್ಟಿಸ್ಕೊಂಡಿದ್ದಾಳೆ. ಅಂದರೆ ಅವಳು ಏನೇ ಮಾಡಿದರೂ ಕೂಡ ಅವಳನ್ನ ಸಪೋರ್ಟ್ ಮಾಡೋಕ್ಕೆ ಅಂತ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಫ್ಯಾನ್ಸ್ ಅನ್ನೋದಕ್ಕಿಂತ ಒಂದು ವೆಲ್ ವಿಷರ್ ಅಂತೀನಿ. ನನಗೂ ಕೂಡ ತುಂಬ ಜನ ನೀವು ರಕ್ಷಿತನಿಗೆ ಬಕೆಟ್ ಹಿಡಿತೀರಾ, ಅದಿಡಿತೀರಾ, ಇದಿಡಿತೀರಾ ಅಂತ ಹೇಳ್ತಾರೆ. ನಾನು ಎಲ್ಲರಿಗೂ ಒಂದೇ ಹೇಳೋದು, ನಿಮಗೆ ಕಾಮನ್ ಸೆನ್ಸ್ ಕಮ್ಮಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಇದೇ ಕಾವ್ಯನಿಗೆ ಆಯಿತಾ, ಕಾವ್ಯ ಅವರಿಗೆ ಮೊನ್ನೆ ಯಾವುದೋ ಒಂದು ಅವರು ವಿಡಿಯೋ ಹಾಕ್ತಾರೆ, ಅದ್ರ ಕೆಳಗಡೆ ಕೆಟ್ಟಾಗಿ ಕಮೆಂಟ್ಸು, ನನ್ನ ವಿಡಿಯೋ ಕೆಳಗಡೆ ಕೆಟ್ಟ ಕಮೆಂಟ್ಸ್ ಹಾಕಿದ್ರು. ನಾನು ಇಲ್ಲಪ್ಪ ಕಾವ್ಯ ಒಳ್ಳೆ ಹುಡುಗಿ, ಅದೆಲ್ಲ ಮಾತಾಡಬಾರ್ದು ಆಯಿತಾ, ಧನುಷ್ ಗೌಡಗೂ ಕೂಡ ಮದುವೆ ಆಗಿದೆ, ಹಂಗೆಲ್ಲ ತಪ್ಪಾಗಿ ಕಮೆಂಟ್ ಹಾಕಬಾರ್ದು ಆಯಿತಾ. ಒಂದು ಹೆಣ್ಣು ಮಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮಾನವನ ಅರಾಜಕ ಕೆಲಸ ಮಾಡಬಾರ್ದು ಅಂತ ಕಾವ್ಯಗೆ ಸಪೋರ್ಟ್ ಆಗಿರೋ ವಿಡಿಯೋ ಹಾಕಿದ್ರು ಕೂಡ ಅದನ್ನು ನಿಮ್ಮ ಆಯಿತಾ ಕಾಮಾಲೆ ಕಣ್ಣಿನಿಂದ, ನಿಮ್ಮ ನೆಗೆಟಿವ್ ದೃಷ್ಟಿಯಿಂದ ನೋಡೋ ಅಂತ ನಿಮ್ಮಂಥವರಿಗೆ ನಾನು ಏನು ಹೇಳಬೇಕು, ನಿಮ್ಮನ್ನ ಫ್ಯಾನ್ಸ್ ಅಂತ ಕರೆಯೋಕ್ಕಾಗಲ್ಲ. ನೀವು ಏನು ಗೊತ್ತಾ, ಈ ಎಂತ ಹೇಳ್ತಾರಲ್ಲ ಫ್ಯಾನ್ಸ್ ಅನ್ನೋದಕ್ಕಿಂತನೂ ನೀವು ಫ್ಯಾನ್ಸು ಅಂತೇಳಿ ಆಯಿತಾ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾಡುವಂತಹ ಈ ನೆಗೆಟಿವ್ ಇದೆಯಲ್ಲ, ನಿಜವಾಗ್ಲೂ ಕೂಡ ಅದು ಒಂದಲ್ಲ ಒಂದಿನ ಅದು ಕಾವ್ಯಕ್ಕೇನೆ ಅದು ನಿಜವಾಗ್ಲೂ ಅವಳಿಗೆ ಒಂದು ನೆಗೆಟಿವ್ ಆಗುತ್ತೆ. ಒಳ್ಳೆಯದನ್ನು ಹಾಕಿದ್ರೂ ನಿಮ್ಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಗುಣ ಇಲ್ಲ. ನೀವು ಇವಾಗ ರಕ್ಷಿತನ ಬಕೆಟು, ರಕ್ಷಿತನ ಫ್ಯಾನು, ನೀವು ರಕ್ಷಿತನ ಬಕೆಟು, ಇಲ್ಲಪ್ಪ ನಾನು ಕಾವ್ಯನ ಬಗ್ಗೆನೂ ವಿಡಿಯೋ ಮಾಡ್ತೀನಿ, ಆದರೆ ನೀವು ಹಾಕೋ ಕಮೆಂಟ್ಸು, ನಾನು ಒಳ್ಳೆ ವಿಡಿಯೋ ಹಾಕಿದ್ದೀನಿ ಆಯಿತಾ. ಧನುಷ್ಗಳಿಗೂ ಕಾವ್ಯಗೂ ಏನೂ ಸಂಬಂಧ ಇಲ್ಲ, ಅವಳ ಪಾಡಿಗಿದ್ದಾಳೆ, ಯಾಕೆ ಈ ಥರ ಒಂದು ತಪ್ಪಾಗಿ ಕಮೆಂಟ್ಸ್ ಹಾಕ್ತೀರಾ ಅಂತ ಕೇಳಿ ಅದರಲ್ಲೂ ಕೊಂಕು ಹುಡುಕೋ ನಿಮಗೆ. ಮತ್ತು ನಾವು ಏನು ವಿಡಿಯೋ ಹಾಕೋದು, ಒಳ್ಳೆಯದನ್ನು ನಿಮಗೆ ಅಕ್ಸೆಪ್ಟ್ ಮಾಡುವ ಅಂತಹ ಗುಣ ಇಲ್ಲ ಅಂದರೆ ಏನು? ನಿಮಗೆ ಒಟ್ಟಾರೆ ಏನು ಗೊತ್ತಾ, ಗಿಲ್ಲಿ ಕಾವ್ಯ ಲವ್ ಮಾಡ್ತಾ ಇದ್ದಾರೆ, ಗಿಲ್ಲಿ ಕಾವ್ಯ ಸೂಪರು, ಅವ್ರು ಹಂಗೆ ಅವ್ರು ಅಲ್ಲೋದ್ರು ಇಲ್ಲೋದ್ರು, ಅಲ್ಲಿ ಮೀಟಾದ್ರು ಇಲ್ಲಿ ಮೀಟ್ ಆದ್ರು ಅಂತ ಸುಳ್ಳೆ ನಾನು ಜಿಂಚಕ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಆಯಿತಾ. ಅದಕ್ಕೆ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ, ಅದಕ್ಕೆ ನಾನಲ್ಲ ಆಯಿತಾ. ಒಂದು ರಿಯಾಲಿಟಿ ಏನಿದೆ ಅದನ್ನು ಹೇಳ್ತೀನಿ, ಅದನ್ನು ಒಪ್ಕೊಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇವಾಗ ರಕ್ಷಿತನ ಬಗ್ಗೆ ನಾನು ವಿಷಯಗಳನ್ನ ಹೇಳ್ತೀನಿ ಅಂದರೆ ಅದು ರಿಯಾಲಿಟಿ ನಮ್ಮ ಕಣ್ಮುಂದೆ ಕಾಣುತ್ತೆ, ಅದನ್ನು ನಾವು ಹೇಳ್ಬೋದು. ಸುಳ್ಳನ್ನ ನಾವು ಆಯಿತಾ ಏನು ಇದನ್ನ ಸೃಷ್ಟಿ ಮಾಡ್ಕೊಂಡು ಹೇಳೋಕ್ಕೆ ತಲೆ ಕೆಟ್ಟಿದೆಯಾ ನಮಗೆ, ಅಲ್ವಾ. ನಾನು ತುಂಬ ಆನೆಸ್ಟ್ ಪರ್ಸನ್ನು, ಅದು ಯಾವುದೇ ವಿಷಯ ಆಗಲಿ ಆಯಿತಾ, ನನಗೆ ಫಿಲ್ಟ್ರೇ ಇರಲ್ಲ. ನಾನು ಆನೆಸ್ಟಾಗಿ ಫೇಸ್ ಟು ಫೇಸ್ ಹೇಳೋವಷ್ಟು ತಾಕತ್ತು ದಮ್ಮು ನನಗಿದೆ. ಓಕೆ, ಒಟ್ಟಾರೆಯಾಗಿ ನಮ್ಮ ಮಂಗಳೂರಿನ ಮೀನು ಆಯಿತಾ, ನಮ್ಮ ಉತ್ತರ ಕರ್ನಾಟಕದ ಹುಡುಗ, ಉತ್ತರ ಕರ್ನಾಟಕದ ಹುಲಿ, ನಮ್ಮ ಮಾಳು ಅವರ ಮನೆಗೆ ಹೋಗಿ ಒಂಥರ ಟ್ರೆಂಡನ್ನೇ ಸೃಷ್ಟಿ ಮಾಡಿದ್ರು ಅಂತಲೇ ಹೇಳ್ಬೋದು ರಕ್ಷಿತಾ. ಎಲ್ಲರಿಗೂ ಖುಷಿಯಾಗಿದೆ, ನಮ್ಮ ರಕ್ಷಿತಾ ಫ್ಯಾನ್ಸಿಗೆ, ಮಾಳು ಫ್ಯಾನ್ಸಿಗೆ, ಮಾಳು ಫ್ಯಾಮಿಲಿ, ಮಾಳು ಮನೆ, ಮಾಳು ಇರುವಂತಹ ಆ ಊರಿನ ಅಂದರೆ ಆ ವಾತಾವರಣನ ನೋಡಿ ಆಯಿತಾ ತುಂಬಾ ಖುಷಿಯಾಗಿದೆ. ಆ ತುಂಬು ಕುಟುಂಬವನ್ನು ನೋಡಿ ನಮಗಂತೂ ತುಂಬಾ ಸಂತೋಷ ಆಗಿದೆ. ಯಾರ್ಯಾರೆಲ್ಲ ರಕ್ಷಿತ ವಿಡಿಯೋ ನೋಡಿಲ್ಲ ಹೋಗಿ ನೋಡಿ, ರಕ್ಷಿತಾ ವ್ಲಾಗ್ಸ್ ನೋಡಿ, ಸೂಪರಾಗಿ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ರಕ್ಷಿತಾ ಅವಳು ಯಾವುದೇ ಶೋ ಕರೆದ್ರೂ ಮಿಸ್ ಮಾಡದೆ ಹೋಗ್ತಾಳೆ, ಅದು ಕೂಡ ನನಗೆ ತುಂಬ ಖುಷಿಯಾಗುತ್ತೆ. ಅದರ ಜೊತೆಗೆ ರಕ್ಷಿತಾ ಫ್ಯಾನ್ಸ್ ಬಗ್ಗೆ ನಾನು ಎರಡೇ ಮಾತು ಹೇಳ್ತೀನಿ. ರಕ್ಷಿತಾ ಫ್ಯಾನ್ಸಿಗೆ ಇರುವಷ್ಟು ಆಯಿತಾ ನಾಲೆಡ್ಜ್ ಆಗಿರ್ಬೋದು, ಸೆನ್ಸ್ ಆಗಿರ್ಬೋದು, ಅದೇ ರೀತಿ ಅವ್ರಿಗಿರುವಂಥ ತಾಳ್ಮೆ ಆಗಿರ್ಬೋದು ಬೇರೆ ಯಾವ ಫ್ಯಾನ್ಸಿಗೂ ಇಲ್ಲ ಅಂತೀನಿ. ಏಕೆಂದರೆ ಅವರೊಂದು ಡಿಗ್ನಿಫೈ ಆಗಿದ್ದಾರೆ ನಮ್ಮ ರಕ್ಷಿತಾ ಶೆಟ್ಟಿಯವರ ಫ್ಯಾನ್ಸು. ಹಾಗಾಗೇ ರಕ್ಷಿತನ ಬಗ್ಗೆ ವಿಡಿಯೋ ಮಾಡೋಕ್ಕೆ ನಮಗೆ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಅವ್ರು ನಾವೀಗ ಏನು ಹೇಳ್ತಿದ್ದೀವಿ ಅಂತ ಆದರೂ ಕೇಳುವಷ್ಟು ತಾಳ್ಮೆ ಅವರಿಗಿದೆ ಆಯಿತಾ. ಅದೇ ನಮ್ಮ ಕಾವ್ಯ ಫ್ಯಾನ್ಸಿಗೆ ಆ ತಾಳ್ಮೆ ಇಲ್ಲ. ಒಳ್ಳೆಯದನ್ನು ಹೇಳಿದ್ರು ಕೂಡ ಕೇಳುವ ತಾಳ್ಮೆ ಇಲ್ಲ. ಏನು ಮಾಡೋದು, ನಾವು ಒಳ್ಳೆ ವಿಡಿಯೋ ಹಾಕಿದ್ದೀವಿ ಗುರು, ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಮಾಡಿ, ಸುಮ್ಮನೆ ಕಮೆಂಟ್ ಮಾಡಿದ್ರೆ ಏನು ಹೇಳೋದು. ಓಕೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಸೀಸನ್ 13ನ ಅಪ್ಡೇಟೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀರಿ ವೆರಿ ಸೂನು. ಈ ಬಿಸಿಲ ಬೇಗೆಯಲ್ಲಿ ಆಯಿತಾ
ಈ ಹಾಟ್ ಏನು ಈ ನಡೀತಾ ಇದೆ ಸಮ್ಮರು, ಬೇಗ ಈ ಸಮ್ಮರ್ ಮುಗೀಲಿ ಅಂತೀವಿ. ಏಕೆಂದರೆ ಈ ಸೆಕೆಯನ್ನು ತಡ್ಕೊಳಕ್ಕಾಗ್ತಾ ಇಲ್ಲ. ಯಾರ್ಯಾರೆಲ್ಲ ಈ ಸಮ್ಮರ್ ಬೇಗ ಮುಗೀಲಿ ಅಂದ್ಕೊಳ್ತಾ ಇದ್ದೀರಾ ಕಮೆಂಟ್ ಮಾಡಿ. ಬಾಯ್.